ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವಿವತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಹತ್ರ ಇದ್ದೀವಿ. ಸೊ ನಾವಿಲ್ಲಿ ರೂಮ್ ಮಾಡ್ಕೊಂಡಿದ್ದೀವಿ. ನೈಟ್ ದೇವ್ರ ದರ್ಶನ ಮಾಡ್ಕೊಂಡು ಸೊ ನಾವು ಇಲ್ಲಿಂದ ಈಗ ಕುದುರೆಮುಖ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿಂದ ಜಸ್ಟ್ 18 ಕಿಲೋಮೀಟರ್ಸ್ ಇದೆ ಕುದುರೆಮುಖ ಟ್ರೆಕ್ಕಿಂಗು. ಇನ್ನೇನು ರೆಡಿಯಾಗಿದ್ದಾರೆ. ಈಗ ಸಮಯ ಬಂದು 6 ಗಂಟೆ ಇದೆ. ಎಲ್ಲ ಹೊರಡ್ತಾ ಇದ್ದೀವಿ. ಎಲ್ಲ ರೆಡಿನಾ? ಲೇಸ್ ಕಟ್ತಾ ಇದ್ದೀನಿ, ಕಟ್ಟಕ್ ಬರಲ್ಲ, ಹೇಳ್ಕೊಡು ಅಂದ್ರೆ ಹೋಗೋಣ ನಂಗೆ. ಅಣ್ಣ ಅವರು ನೀನು ಅದು ಹಾಕೊಂಡ್ರೆ ನಿಂಗೆ ಶರ್ಟು ಪ್ಯಾಂಟ್ ಹಾಕೋದೇ ಬೇಡ. ಓಕೆನಾ? ಆಕ್ಚುಲಿ ಏನ್ ಮಾಡ್ತೀನಿ ಮತ್ತೆ ಏನಕ್ಕೆ ತಗೊಂಡೆ ನಿನ್ನೆ ಒಂದು ನಂಗೆ ಕೊಟ್ಬಿಡು. ಯಾಕೆ ಈಗ ಇಷ್ಟ ಅದಾದ್ಮೇಲೆ ಈಗ ಹೊರಗಡೆ ಜರ್ಕಿನ್ ಹಾಕಿ ಅದ್ರ ಮೇಲೆ ಜರ್ಕಿನ್ ಹಾಕಿ ಸ್ವಾರ್ಥಿ ಕಣ ನೀನು, ಸ್ವಾರ್ಥಿ ನಂಗೆ ಸ್ವಾರ್ಥಿ ನಾನು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿಗಳು. ವೈರ್ಕೊಂಡು ಮಾಡ್ತಾ ಇದ್ದ ಮತ್ತೆ ಹೇಳು. ಇಲ್ಲಿ ಯಾರು ನೀವು? ಅಲ್ಲೆಲ್ಲ ಚೆನ್ನಾಗಿ ಕೇಸ್ ತಗೊಂಡು ಬುದ್ಧಿವಂತ ಕಣ ನೀನು. ರೆಡಿ ಆಗ್ರ ಬೇಗ. ಯಾಕ್ರ ನಡೀರಿ ಟಿಫನ್ ಮಾಡಕ್ ಹೋಗೋಣ. ಅವ್ರು ಬರ್ಲೇ ಹೀರೋ ರೆಡಿನಾ? ಹೀರೋ ಹಾಂ ಚೆನ್ನಾಗಿ ಕಾಣಲ್ಲ. ಪ್ಲೈನು ಕೈದು ಪ್ಲೇನ್ ತಗೊಂಡೆ. ಪ್ಲೇನು ಅಲ್ಲಿ ಸಿಗ್ಲಿಲ್ಲ. ನಮ್ಮ ಪ್ಲೇನ್ ತಗೋಬೇಕು. ಬಂದ್ರ ಇಲ್ಲ ತಿಂಡಿ ಮಾಡ್ಕೊ ಹೋಗಲ್ಲ. ವೇಟ್ ಮಾಡ್ತಾ ಇದ್ರು. ಇವರು ನಮ್ಮ ಪ್ರೀತಮ್ ಅಂತ ಟ್ಯಾಲೆಂಟೆಡ್ ಬ್ರೋ. ನಾಗೇಶ್ವರ್ ಅಂತ ಬ್ರೋ, ನೀವು ಬನ್ನಿ. ಅವ್ರು ಹಾಕ್ತಂತ ಬರೋದೇ ಅವರು. ಸೊ ಬನ್ನಿ ತಿಂಡಿ ತಿನ್ನಕ್ಕೆ ಹೋಗೋಣ. ಇವರೇ ಜಿಮ್ ಗಾಯ್ ಇವರೇ ಅರವಿಂದನ್ ಮುಕುಂದನ್ ಅಲ್ಲ, ಅಭಿ ಬಾಯ್ಲಿ. ಇಲ್ಲ ಬ್ಯಾಗ್ ನಂದು ಇಲ್ಲೇ ಇರಲ್ಲ. ಅವನೇ ಕ್ವಾಟ್ಲೆ ಬಾಯ್, ಕ್ವಾಟ್ಲೆ ಕೊಡೋಣ ಅವನೇ. ಕೊಟ್ಲೆ ಬಾಯ್. ಬ್ಯಾಗ್ ಇಟ್ಬಿಟ್ಟವ್ರೆ, ನಾನು ಒಬ್ಬನೇ ಬ್ಯಾಗ್ ಇಟ್ಟಿಲ್ಲ. ಸೊ ಬನ್ನಿ ನಾಷ್ಟಕ್ಕೆ ಹೋಗೋಣ. ಈಗ ನಾಷ್ಟ ರೆಡಿ ಇದೆ. ಇಡ್ಲಿ ದೋಸೆ ತಿನ್ಕೋಗೋಣ. ಟ್ರೆಕ್ಕಿಂಗ್ ಏನಿದ್ರು ನೀವು ಇಡ್ಲಿ ದೋಸೆ ಅದರ ತಿನ್ಕೊಂಬರ್ಬೇಕು. ಈ ಮಸಾಲೆ ಐಟಮ್ ಎಲ್ಲ ತಿನ್ಕೊಂಬರಕ್ಕೆ ಹೋಗ್ಬೇಡಿ. ಟ್ರೆಕ್ಕಿಂಗ್ ಎಲ್ಲ ನೀವು ಮೇಲೆ ಹತ್ತಕ್ಕಾಗಲ್ಲ ಯಾವುದೇ ಟ್ರೆಕ್ಕಿಂಗ್ ಹೋದ್ರೂ. ನಾಷ್ಟ ಹೋಗೋಣ. ಅಲ್ಲಿ ಬನ್ನಿ. ಅಲ್ಲ ಅಂತಿದೆ ನೋಡಿ, ಹೋಟೆಲ್ ಅಂತ ಅಲ್ಲ. ತಂದ್ಕೊಂಡಿದ್ದೀರಾ? ಅಲ್ಲ, ಹಾಂ, ರಬ್ಬರ್ ಬಾಲ್. ಅದು ರಬ್ಬರ್ ಬಾಲ್. ಹಾಂ, I don't get my size. Extra small is small. Pant, yeah, this one is I think it's small. That one is small. Pant size extra small is small. ಅಲ್ಲ, ರೌಂಡ್ ಟೇಬಲ್. ಯಾವ ಟೇಬಲು? ಯಾವುದೋ ಒಂದು ಟೇಬಲು. ಎಲ್ಲಿ ಕೂತ್ಕೊಳ್ಳೋಣ? ಇಲ್ಲ, ಇಡ್ಲಿ ದೋಸೆ ಅಂತ ಹೇಳ್ಬಿಟ್ಟು ಏನು ಹಿಡಿದು ಕೇಳ್ತಿರೋ? ಚಿತ್ರಾನ್ನ ಮಾಡೋದು ಅದಕ್ಕೆ. ಮಧ್ಯಾಹ್ನಕ್ಕೆ ಚಿತ್ರಾನ್ನ, ಬೆಳಗಿನ ಚಿತ್ರಾನ್ನ ತಿಂತೀರಾ? ಇಡ್ಲಿ ನಮಗೆ ಇಡ್ಲಿ ಮಸಾಲೆ ದೋಸೆ ಮಾಡ್ತೀರಲ್ವಾ? ಸಂಜೆ ಟೈಮ್ ಆದ್ರೆ ಮಸಾಲೆ ಇಡ್ಲಿ 3 ಪ್ಲೇಟು. ಇಡ್ಲಿನ ದೋಸೆ ನಂಗೆ ಎರಡೂ. ಚಿಕನ್ ಸಾರು ಬೇಕಾ ಮಟನ್ ಸಾರು ಬೇಕಾ? ಚಿಕನ್ ಸಾರು ಮಟನ್ ಸಾರಿಗೆ ಇಲ್ಲ. ಯಾರು ಮಾಡಲ್ಲ. ಮಗ ಕೀ ಇಟ್ಕೊಬಿಡು.
ನಿಮಗೆ ಜವಾಬ್ದಾರಿ ಕೀ. ನಾಲ್ಕೂವರೆ ಎದ್ಬಿಟ್ಟು ಮಾಡವ್ರೆ ನೀನು ಮೆತ್ತಗಾಯ್ತಾ? ಒಂದಕ್ಕೆ ಮಾತ್ರ ನಾನು ಬರೀ ಎರಡೇ ತಿಂತೇನೆ, ಆಮೇಲೆ ದೋಸೆ ತಿಂತೀನಿ ಒಂದು. ನಾನು ಎರಡು ಇಡ್ಲಿ ಮತ್ತೆ 2 ದೋಸೆ. ಎರಡು ಹಾಕ್ಬಿಡಿ ಆಂಟಿ, ಸಾಕು. ಏನಾಗಲ್ಲ, 3 ತಿಂದಿ ಒಂದು ದೋಸೆ ತಿನ್ನಿ, ಕರ್ಗೋಯ್ತದೆ ಹತ್ತ ತನಕ. ಬೇಡ ಬೇಡ. ಇಲ್ಲ ಎರಡು ಪ್ಲೇಟ್ ಎರಡೆರಡು ಹಾಕಿದ್ದೀನಿ, ಎರಡು ಪ್ಲೇಟ್ ಮೂರು. ಎಲ್ಲ ಎಲೆ ಇಟ್ಕೊಂಡೋಗಿ ನಾನೇ ಸೊ ಇಲ್ಲಿ ಒಳ್ಳೆ ಇಡ್ಲಿ ದೋಸೆ ಚಿತ್ರಾನ್ನ ಎಲ್ಲ ತುಂಬ ಚೆನ್ನಾಗಿದೆ. ಇಡ್ಲಿ ದೋಸೆ ಇಲ್ಲಿ ಬಂದು ನೀವು ಮಸ್ಟ್ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಬಂದು ಟ್ರೈ ಮಾಡ್ಬೋದು. ಆಗಲೇ ಪಾರ್ಸಲ್ ಮೇಲ್ಗಡೆ ಬೆಟ್ಟಕ್ಕೆ ಟ್ರಕ್ ಮಾಡಿದ್ಮೇಲೆ ಪಾರ್ಸಲ್ ಎಲ್ಲ ಕ್ಯಾರಿ ಮಾಡಾಯಿತು. ಕ್ಯಾರಿ ಬ್ಯಾಗ್ಸ್ ಎಲ್ಲ ಇದೆ ನೋಡಿ. ಆಯಿತಾ ಹೋಣ? ಈಗ ಹೊರನಾಡು ರೂಮಿಂದ ಕಳ್ಸಕ್ಕೆ ಹೋಗ್ತಾಯಿದ್ದೀವಿ. ಕಳ್ಸ ಕುದುರೆಮುಖ ಟ್ರೆಕ್ಕಿಂಗು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸ್ಟಾರ್ಟ್ ಮಾಡ್ರಪ್ಪ. ಆಫ್ ಐತೆ ಬಟನ್ ಹೊತ್ತಲ್ಲಿ. ಅವ್ನು ಮರ್ತ್ಬಿಟ್ಟವನು. ಈಗ ಮೊದಲು ಆನ್ ಬರ್ಬೇಕು ಅವನು. ಜೀಪ್ ಇಲ್ಲಿದಾನಾ? ಇದೆಲ್ಲ ಜೀಪ್ ಎಲ್ತ ಪಿಕ್ ಮಾಡೋದು ಅಂತಾನೆ ಗೊತ್ತಾಯ್ತು. ಓಂಕಾರ ಸಂಸ್ಥೆ ಅಲ್ಲಿಗೆ ಹೋಗ್ಬೇಕಣ. ಏನು ಹೇಳಿ ಸಂಶಯ ಈಗಾಗಲೇ ಹೊರನಾಡೋದಿಂದ ಹಂಗೆ ಹೆಂಗೆ ಹೆಂಗೆ ಕಣ ಹಿಂಗೆ ಹಿಂಗೆ ಬೆಳಗ್ಗೆ ಹೋಗ್ಬೋದು. ಹೋಗೋಣ ಹಿಂಗೆ ಹೋಗೋದು ಹಂಗೆ ಹೋಗೋದು. ವೆಹಿಕಲ್ಗಳು ಕಡಿಮೆ ಎಲ್ಲೂ ಇಲ್ಲದೆ ನಿಲ್ಕೊಂಡು ಹಿಂಗೆ ಹೋಗ್ಬೋದು. ಈಗಾಗಲೇ ರೂಮಿಂದ ಹೊರಟಾಯಿತು. ಹಿಂಗೆ ಹಿಂಗೆ ಹೋಗ್ಬೇಕು. ಅಣ್ಣ ಬನ್ನಿ. ಒಟ್ಟು ಅಪ್ ಆ್ಯಂಡ್ ಡೌನು 20 ಕಿಲೋಮೀಟರ್ ಇರುತ್ತೆ. ಏನು ಮಾಡೋದು ಗೊತ್ತಿಲ್ಲ. ಇಷ್ಟೊಂದು ಕಾರು ರೂಮ್ಗೆ ದೇವಸ್ಥಾನಕ್ಕೆ ಬಂದಿರೋದು. ಎಲ್ಲ ಅನ್ನಪೂರ್ಣ ಹೊರನಾಡಕ್ಕೆ ಬಂದರೆ ಸಿಕ್ಕಾಪಟ್ಟೆ ರೂಮ್ಸ್ಗಳಿದ್ದಾವೆ. ಬಟ್ ಏನಂದರೆ ಮೈಸೂರಿಂದ ಬಸ್ ಏನು ಇರಲ್ಲ. ನೀವು ಬಂದರೆ ಬೆಂಗಳೂರಿಂದ ಬರಬೇಕಾಯ್ತದೆ. ರೋಡ್ ಪೇಪ್ ಯಾರು ಹಾಕಿದ್ದೀರಾ? ನೀನು ಯಾಕೋ ಅದೇ ಅದು ನಿನ್ನೆ ಮಾಡ್ದಂಗೆ ಮಾಡ್ಬಿಟ್ಟು ಯಾಕಣೋ. ನೆನ್ನೆ ಕರೆಕ್ಟಾಗಿ ಹಾಕಿದ್ದೀನಿ. ನೀವು ಹಿಂದ್ಗಡೆ ಇಲ್ಲ ಸಿರ್ಸಿ ಕರ್ಕೋದ್ರೆ ಇದು ಕರ್ಕೊಬಿಡಿ. ಆಮೇಲೆ ನಾನು ಸಿರ್ಸಿ ಕರ್ಕೊಂಡ್ಬಿಟ್ಟು ಲೆಫ್ಟಾ ಸಿರ್ಸಿ ಎರಡು ಒಂದೇ ಥರ ಬರ್ತವೆ. ನೋಡ್ಕೊಂಬಲ್ಲೆ ಎಲ್ಲ ಫೋಟೋ ಹೊಡಿ ಹೆಂಗೆ ಫೋಟೋ ಕ್ಲಿಕ್ ಬಟನ್ ಅದೇ ಕೆಳಗಡೆ ಬಟನ್. ಟೈರ್ಗೆಲ್ಲ ಏರ್ ಹೊಡ್ಸಾಯ್ತು. ಇನ್ನೇನು ಕಳ್ಸೋದಲ್ಲಿದ್ದೀವಿ. ಕಳ್ಸೋದಲ್ಲಿ ಗಾಡಿ ಪಾರ್ಕ್ ಮಾಡಿ ಅದೇ ಜೀಪ್ ಬುಕ್ ಮಾಡ್ಕೋಬೇಕು. ಜೀಪ್ ಬುಕ್ ಮಾಡಿ ಹೋಗೋದೆ ಟ್ರೆಕ್ಕಿಂಗ್ಗೆ. ಆಯ್ತಾ ಹೋಣ? ಯಾವುದು ಜಾತ್ರೆ ಕೋಲಾಡಿಸೋದು. ಸೊ ಈಗಾಗಲೇ ನಾವು ಸಂಸೆ ಹತ್ರ ಬಂದಿದ್ದೀವಿ. ಸಂಸೆಯಲ್ಲಿ ಕಾರು ಇಲ್ಲೇ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಇಲ್ಲೇ ಜೀಪ್ ಎಲ್ಲ ಬುಕ್ ಮಾಡ್ಕೋಬೇಕು. ಅದು ಫಸ್ಟ್ ತಗೊಂಡ ಹೆವಿ ತೊಡೆ ಆಗೋಯ್ತು. ಮೀಡಿಯಮ್ ಆಗಲಿಲ್ಲ ನನಗೆ. ಮೀಡಿಯಮ್ ಇದಿದೆ ಮೀಡಿಯಮ್, ಸ್ಮಾಲ್ ಇಲ್ಲ. ಮೀಡಿಯಮ್ ಸ್ಮಾಲ್ ಇತ್ತು. ಸ್ಮಾಲ್ ಬೇಡ ಅಂತ ನಾನು ಹೋದಾಗ ಒಂದು ಸ್ಮಾಲ್ ಇರಲಿಲ್ಲ. ಆಗ ರತ್ನ ಸಿಕ್ತ. ಇನ್ನೊಂದು 600 ಇತ್ತು. ಹಾಂ ಸ್ಮಾಲ್ ಸೈಟ್ ಮಾಡ್ತಾರೆ. ಏನಾಗ್ಬೇಕು?
ಬೇಡ ಅಣ್ಣ ಸಿಕ್ಕುತ್ತಾನ ನಿಮಗೆ ಆಯ್ತು ಎಲ್ಲರೂ ಸೈನ್ ಬಂಡ್ರು ಇದು ಎಲ್ಲರದು ಆಗ್ಬೇಕಾ? ಹೌದು ಎಲ್ಲ ಸೈನ್ ಆಗಬೇಕು ಮತ್ತೆ ಎಲ್ಲ ಆಧಾರ್ ಕಾರ್ಡು ಬಂಡ್ರು ಇಲ್ಲಿ ಆಧಾರ್ ಕಾರ್ಡ್ ಇಲ್ಲಿ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಬರೀಬೇಕು ಬೈಲೆ ಎಲ್ಲ ಆಗಿದೆ ಅಣ್ಣ. ಚಾಕ್ಲೇಟ್ ತೊಗೊಂಡಿದ್ದೀರಾ? ಹಾಂ ಎಲ್ಲ ಆಗಿದೆ ಮೇಲೆ. ಹಲೋ ಹೋಗಿ ಹಲೋ ನೀವು వచ్చి ಆ ಗಾಡಿ ಐತಿ ನಿಮ್ಮ ಗಾಡಿ ಬಂತು ವೆಯ್ಟ್ ಇದೆ. ಆ ಕಡೆ ಹೋಗಿರಲ್ಲ, ಆ ಕಡೆ ಆ ಕಡೆ ಯಾವುದೋ ಬೇರೆ ನೇತ್ರಾವತಿ ಬರ್ತದೆ. ನೇತ್ರಾವತಿ ಬರುತ್ತೆ ಆ ಕಡೆ. ಕೇಳಿ. ಹಾಂ ಸೊ ನೇತ್ರಾವತಿ ಹೊಟ್ಟೋದು ವೆರಿ ವೆರಿ ಬ್ಯಾಡ್. ಅವ್ರಿಗೆ ವೆಯ್ಟ್ ಇಲ್ಲ ಅನ್ಸ್ತು. ವೈಟ್ ಇಲ್ವೇನಾ? ಇರೋ ಶಿಷ್ಯ ಇಲ್ಲ. ಇದೇನು ಇಲ್ಲಿ ಏನು ಇಲ್ವೇ ಇಲ್ಲ, ಅದ್ರೊಳಗೆ ಹಾಕ್ತೀನಿ. ಸೊ ಕುದುರೆ ಮುಖ ಮತ್ತು ನೇತ್ರಾವತಿ ಟ್ರೆಕ್ಕಿಂಗ್ ಬಂದವ್ರಿಗೆ ಇಲ್ಲೇ ಸಂಸೆ ಲಾಸ್ಟ್ ಪಾಯಿಂಟ್ ನೋಡ್ಕೊಬಿಡಿ. ಟೀ ಸ್ಟಾಲು ಇಲ್ಲೇ ಬುಕ್ಕಿಂಗ್ ಮಾಡಬೇಕು ಎಲ್ಲರೂ. ಬುಕ್ಕಿಂಗ್ ಐ ಡಿ, ಆಧಾರ್ ಐ ಡಿ, ಪಾನ್ ಕಾರ್ಡು ಎಲ್ಲ ಇಲ್ಲೇ ಬುಕ್ ಮಾಡ್ಕೋಬೇಕಾಯ್ತಿದೆ. ಆ ಫಾರ್ಮ್ ನಿಮಗೆ ಅಲ್ವಾ? 9 ಮೆಂಬರ್ಸ್ ಇದ್ದೀವಿ. ತಗೊಂಡು ಹೋಗ್ಲೇಬೇಕು ಗೈಡ್ ಫಾರ್ಮು. ಇದು 10 rupees ಕೊಡಿ ನಮಗೆ. ಇಲ್ಲಿ ತಗೊಂಡು ಹೋಗ್ಬೇಕು ಅಲ್ಲಿ ಕೊಡ್ಬೇಕು ಅವ್ರಿಗೆ. ಗೈಡ್ ಇಲ್ಲೇ ಇರ್ತಾರ ಮೇಲೆ ಹೋಗಲ್ಲ? ಡಿಪಾರ್ಟ್ಮೆಂಟ್ ಅಲ್ಲೇನಾ? ಮಾಡ್ಕೊಬಿಡಿ. ಇಲ್ಲಿ ಬಂದು ಐ ಡಿ ಪ್ರೂಫ್ ಎಲ್ಲ ಬರಿದ್ದು ₹10 ಇಸ್ಕೊತಾರೆ ಇಲ್ಲಿ. ಎತ್ಬಿಡಿ ಅಷ್ಟೇ. ನಿಮ್ಮದು ನೇತ್ರಾವತಿ ನಿಮಗೆ ಅದೇ 8 ಕಿಲೋಮೀಟರ್ ಆಫ್ ರೋಡಿಂಗ್, ಅಲ್ಲಿಂದ ನಿಮಗೆ 5 ಕಿಲೋಮೀಟರ್ ಟ್ರೆಕ್ಕಿಂಗ್. ಬೇಗ ನೇತ್ರಾವತಿ ಮುಗಿಸ್ಕೊಂಡು ಕುದುರೆ ಮುಖ ಮುಗಿಸ್ಕೊಂಡು ಹೋಗೋದೇ ಕುದುರೆ ಮುಖಕ್ಕೆ. ಬರುತ್ತೆ ಈಗ ನಾವು ಬಂದಿದ್ರೆ ಬೆಸ್ಟ್. ಅವರು ನೇತ್ರಾವತಿ ಹೋಗ್ತಿದ್ರು, ನಾವು ಡೈರೆಕ್ಟ್ ಕುದುರೆ ಮುಖ ಇತ್ತು. ನೇತ್ರಾವತಿ ಹೋಗಲ್ಲ. ವಾಪಸ್ ಎರಡು ದಿವಸ ಹೊರಬೇಕಾಗುತ್ತೆ. ಈ ಥರ ಒಂದೇ ಗಾಡಿ ಹೋಗಲ್ಲ, 2 ವರ್ಷ ಎಲ್ಲರೂ ಹೋಗ್ತಾರೆ. ಹೌದು ಇದು ಗೈಡ್ ಗೈಡ್ ಮೇಲೆ ಕೌಂಟರ್ ಇದೆ, ಅವ್ರಿಗೆ ಎಕ್ಸ್ಟ್ರಾ ಕೊಡಬೇಕು. ಅದು ಒಂದ್ಸಲ ಕಟ್ಟಬೇಕು. 10 people ಒಂದು ಗೈಡ್. ನಿಮ್ಮ ಹೆಸರು? ಜಿನೇಂದ್ರ ಅಂತ. ಇಲ್ಲಿ ಬಂದವ್ರಿಗೆ ಏನು ಅದು ನೀವು ಇಲ್ಲಿ ಟ್ರೆಕ್ಕಿಂಗ್ ಬಂದವ್ರಿಗೆ ಇಲ್ಲಿ ನೀವು ಆದಷ್ಟು ಬಂದವರು ಇಲ್ಲೇ ಸ್ಟೇ ಮಾಡಿ. ನೀವು ಇಲ್ಲೇ ಸ್ಟೇ ಮಾಡ್ಬೇಕಾ? ಇಲ್ಲೇ ಸ್ಟೇ ಮಾಡಿ, ನಿಮಗೆ ಎಲ್ಲ ಅನುಕೂಲ ಆಗುತ್ತೆ. ಇಲ್ಲಿ ರೂಮ್ಸು, ಊಟ, ಎಲ್ಲ ಇದೆ. ಮುಳ್ಳೋಡಿ, ಬಾಳ್ಗಲ್ಲು, ಸಂಸೆ, ನೀವು ಮುಳ್ಳೋಡಿ ಇಲ್ಲೆಲ್ಲ ಬಾಳ್ಗ ಎಲ್ಲ ಕಡೆ ಹೋಮ್ ಸ್ಟೇ ಇದೆ. ಇಲ್ಲಿ ಬಂದು ಸ್ಟೇ ಮಾಡಿದ್ರೆ ನೀವು ಆರಾಮಸೆ ಹೋಗಿ ಬರ್ಬೋದು. ಹಾಂ ಹಾಂ ಟ್ರೆಕ್ಕಿಂಗ್ ಇಲ್ಲಿ ಬಂದು ಸ್ಟೇ ಮಾಡಿ ಅವರೇ ವ್ಯವಸ್ಥೆ ಮಾಡಿಕೊಡ್ತಾರೆ ನಿಮಗೆಲ್ಲ. ಇಲ್ಲಿ ಬೈಕಲ್ಲು ಗೈಡ್ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಮಾಡಿಕೊಡ್ತಾರೆ. ಅದು ಅವ್ರವ್ರ ನಿಮ್ಮ ಕಾಂಟ್ಯಾಕ್ಟ್ ಇರುತ್ತೆ. ಅವ್ರ ಹೋಮ್ ಸ್ಟೇ ಅವ್ರವ್ರ ಒಂದೊಂದು ರೇಟ್ ಇರುತ್ತೆ. ಅದು ಹೋಮ್ ಸ್ಟೇ ಬಗ್ಗೆ ನಾವು ವೆಹಿಕಲ್ ಬಗ್ಗೆ ನಾವು ಹೇಳ್ಬೋದು. ಡೈಲಿ ಬರ್ತಾರಣ್ಣ? ಡೈಲಿ ಎಷ್ಟು ಜನ ಡೈಲಿ ಬರ್ತಾರೆ? ಬರಲ್ಲ ಅಣ್ಣ, ವೀಕೆಂಡಲ್ಲಿ ಅಷ್ಟೇ. ಗಾಡಿಗೆ ಬನ್ನಿ ಅಣ್ಣ, ಬನ್ನಿ. ಸೊ ನಮ್ಗೆ ಜೀಪು ಅಂತ ಬೇಡ ಮಾರ, ಹಂಗೆ ಹಂಗೆ ಆಗೋದಿಲ್ವಾ? ರತ್ನೇಶ್ ಇವ್ರನ್ನ ಗೈಡಾ
ಈಗ್ಲಿಂದ ರೋಡ್ನಾಗ ಕೊಟ್ಟವನ ಅತ್ತೆ ಜೈ ಬಲ್ಗಾಲ್ ಇಟ್ಟಿಲ್ಲ ಬಲ್ಗಾಲು, ಹಾ. ಇವ್ನು ಎಡ್ಗಾಲ್ ಇಟ್ಟವನ ಹಿಂದೆ ಕ್ಯಾಮ್ರಾನೇ ಹೋಗಿಸ್ಬಿಟ್ಟ. ಅದಕ್ಕೆ ಹೇಳ್ದಾಗಲ್ಲ ಜಟಲ್ ಹಾಕಿರ್ತೀನಿ. ಮತ್ತೆ ಬನ್ನಿ ಫ್ರೆಂಡ್ಸ್. ಅಲ್ಲ ಗೈಡ್ ಯಾರು ಅಂತ ಅವರೇನಾ? ಕುರಿ ತುಂಬ ಯಾರು ಗೈಡು? ಅವರೇ. ಮೇಲ್ಗಡೆ ಹತ್ಕೊಂಡಿದ್ದೀವಿ. ಜೈ ಜೈ ಬಜರಂಗಿ. ಗಟ್ಟಿಗೆ ಹಿಡ್ಕೊಳ್ರಪ್ಪ. One hand you can hold, another one hand you can do. Just tell him to stop here. Give me. Right? No, here it is. ನೋಡಿಲ್ಲ ಆಗ್ಲೇ ಬಂದ ಮೊಬೈಲ್ ಹುಷಾರು 1 ಲಕ್ಷ ಮಾಡಿಲ್ಲ. No insurance. How much charge? You have power bank? No, you can balance it. I have 20,000. I have also 10,000. ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ಭಯಾನಕವಾಗಿದೆ. ಆಫ್ ರೋಡಿಂಗ್ ಜೀಪ್ ಇದು. ಸಂಸ್ಥೆಯಿಂದ ಕುದುರೆಮುಖ 5 ಕಿಲೋಮೀಟರ್ ಜೀಪು ಬರಲೇಬೇಕು. ವ್ಯೂ ನೋಡಿ ಎಲ್ಲ ಅದ್ಭುತವಾಗಿದೆ. ಅಲ್ಲಿಂದ ಟಾಪಿಂದ ಬರ್ತಾ ಇರೋದಿದು. ಇಲ್ಲಿಗೆ ನೋಡಿ, ಇಲ್ಲಿ ಗಂಟ ಕಾಣ್ತೈತೆ ಅದು. ಒಂಥರ ನೈಲ್ ನದಿ ಬಂದಂಗೆ ಬಂದೈತೆ. ಸೂಪರ್ ಮಾತ್ರ. ಅಲ್ಲಿಂದ ಅಲ್ಲಿಂದ ಇಲ್ಲಿ ಗಂಟ ಬಂದೈತೆ. ಅಲ್ಲಿ ಟಾಪ್ ನೋಡಿ, ಟಾಪ್ ಅಲ್ಲಿಂದ ಹಿಡಿದು 100% ಟಾಪಿಂದ ಬಂದು ಇಲ್ಲಿ ರೀತಿ ಅದು ಉಗಮ ಆಗೋದು ಎಲ್ಲಿ ಅಂತ ನೋಡ್ಬೇಕು. ಉಗಮ ಆಗೋದು ಟಾಪಲ್ಲಿ. ಎಷ್ಟು ಅದ್ಭುತ ಅಲ್ವಾ? ಒಂದ್ ಕಡೆಯಿಂದ ಬರುತ್ತೆ. ನಿಲ್ತೀರಾ? ಸೊ ಈಗಾಗಲೇ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. ಚೆಕ್ ಪೋಸ್ಟ್ ಬಂತು. ಇದು ನೋಡಿ ಚೆಕ್ ಪೋಸ್ಟು. ಒಂಬತ್ತಂತ ಇದೆ. ಈಗಾಗಲೇ 1 ಕಿಲೋಮೀಟ್ರು ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ, ಟ್ರೆಕ್ಕಿಂಗ್ ಜರ್ನಿ. Wait, can I start? Okay. Okay, done. Photo, you want photo? Maybe 10 members for right, If there is anyone, you can Abhishek bro. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಅಷ್ಟೇ ಇರೋದು. 6 ಗಂಟೆವರೆಗೂ ಎಕ್ಸಿಟ್ ಸಂಜೆ. ಆಮೇಲೆ ಮತ್ತೆ ನೈಟೆಲ್ಲ ಅಲೋ ಇರೋಲ್ಲ. ಜಸ್ಟು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟೇ. ಸರ್ ನಿಮ್ಮ ಹೆಸರು? ಹಾಂ. ಇಲ್ಲಿ ಗೈಡ್ ಅಲ್ವಾ ನೀವು? ಇಲ್ಲಿಗೆ ಇನ್ಸ್ಟ್ರಕ್ಷನ್ ಏನೇನು ಸರ್ ಇಲ್ಲಿ ಬಂದವ್ರಿಗೆ? 10 ಮೈಲ್ ನಡಿಬೇಕು ಮೇಲೆ. ಹಾಂ. ಮತ್ತು ಅಲ್ಲೆಲ್ಲ 7-8 ನೀರು ಸಿಗ್ತದೆ. ಹಾಂ. ಹಳ್ಳ. ಮತ್ತೊಂದು ಕಡೆ 2 ಮನೆ ಸಿಗ್ತದೆ. ಮನೆ
ಅಲ್ಲಿ ಊಟ ಎಲ್ಲ ಇಲ್ಲ ಇಲ್ಲ ಊಟ ವ್ಯವಸ್ಥೆ ಏನಿಲ್ಲ. ಏನಿಲ್ಲ, ಹಳೆ ಮನೆ ಹಳೆ ಮನೆ ಅದ್ರ ಎಷ್ಟು ಇಷ್ಟು ಮಾಡ್ಕೋಬೋದಾ? ಅಲ್ಲಿ ಮಾಡ್ಬೋದು. ಹಾಂ ಹಾಂ. ಇಲ್ಲಿ ತುಂಬ ಹತ್ತಕ್ಕಾಗದಿರೋ ಅಂತ ಏನಾರ ಉಂಟು ಒಂದು ಇದೆ? ಎರಡು ಕಡೆ ಉಂಟು. ಎಲ್ಲ ಕಡೆ ಇದೆ, ಎರಡೇ ಕಡೆ ಒಟ್ಟು 2 ಕಡೆ ಇದೆ. ಅದು ಅವೆಲ್ಲ ಹತ್ತಕ್ಕಾಗಲ್ಲ. ಅದು ಹತ್ಬೋದು, ಸ್ವಲ್ಪ ಅಲ್ಲೇ ಹತ್ತಿ ಹೋಗ್ಬೇಕು. ಅಲ್ಲಿ ಹತ್ತೆ ಹೋಗ್ಬೇಕು. ಅಲ್ಲಿ ಫುಲ್ ಕಡ್ದು ಜಾರೋದು ಆ ಥರ ಏನಿಲ್ಲ. ಇಲ್ಲ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಬಿಸ್ಕೆಟ್ ಆಗಲ್ವಾ? ಬಿಸ್ಕೆಟ್ ಇಲ್ಲ ಸರ್. ಓಕೆ ಸರ್, ಆಯ್ತು. ಬಿಸ್ಕೆಟ್ ಇದೆ, ನೀವು ಬೇರೆ ಬಾಕ್ಸಲ್ಲಿ ಹಾಕಿ ತೊಗೊಬೇಕು. ಹೌದಾ? ಹಾಂ, ಬೇರೆ ಬಾಕ್ಸ್ ಇದೆಯಾ? ಬಾಕ್ಸ್ ಇಲ್ಲ. ಇಲ್ಲಾಂದ್ರೆ ಇಲ್ಲಿ ಪೇಪರ್ ಇದೇನಿದು? ಪೇಪರ್ ಅದು ಏನಿದು? ಬಾಕ್ಸ್ ಊಟ ಇದಕ್ಕೆ ಕವರಿಗೆ ಹಾಕ್ಕೊಳ್ಳಿ. ಅದಕ್ಕೆ ಕವರ್ ಆಗೋಲ್ಲ. ಅದು ಊಟಕ್ಕೆಲ್ಲ ಹೋಗುತ್ತೆ. ಇಲ್ಲ, ಇದು ಫುಲ್ ಕವರ್ ಇದೆ. ಇರೋ ಇಲ್ಲ, ಒಟ್ಟಿಗೆ ಹೋಗೋಣ, ಚೆಕ್ ಮಾಡ್ಬಿಡ್ಲಿ. ಮಳೆ ಇಲ್ಲ, ಬಿಸಿಲೈತೆ. ಅಲ್ಲಿ ಮೇಲೆ ಹೋದ್ಮೇಲೆ ಹಾಕೊಂಡ್ರೆ ಆಯ್ತು ಬಿಡು. ಇದು ಹಾಕ್ಬೇಡಿ, ಸಖೆ ಆಗುತ್ತೆ, ಹತ್ಲಿಕ್ಕೆ ಆಗಲ್ಲ. ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಇಲ್ಲಿ ಪ್ಲಾಸ್ಟಿಕ್ಕು ಯಾವುದು ಇದು ಅಲೋ ಇಲ್ಲ? ಎಲ್ಲ ಒಂದು ಬಾಕ್ಸ್ ಎಲ್ಲ ಒಂದು ಬಾಕ್ಸು. ಅವನು ತಂದಿರ್ತಾನೆ ಪಿಲ್ಲ ಮಿಳ್ಳೆ. 1 ಗಂಟೆಗೆ ಏನು ಮಾಡ್ತಾರೆ ಅಂದರೆ ರೀಚ್ ಆಗಿಲ್ಲ ಅಂದರೆ 1 ಗಂಟೆಗೆ ರಿಟರ್ನ್ ಮಾಡ್ತೀವಿ ನಾವು. ಓಕೆನಾ? 1 ಗಂಟೆಗೆ ರಿಟರ್ನ್ ಮಾಡ್ತೀವಿ. 1 ಗಂಟೆ ಎಲ್ಲೇ ಇದ್ರು ಕೂಡ, ಯಾಕಂದರೆ 1 ಗಂಟೆಗೆ ರಿಟರ್ನ್ ಮಾಡಿದರೆ ನಾವು 5:30 ಇಲ್ಲಿ ರೀಚ್ ಆಗ್ತೀವಿ. ಆ ಉದಾಹರಣೆ ದರ್ಶನ ನೀವು ಎಷ್ಟು ಸ್ಪೀಡ್ ಆಗ್ತೀರಿ. 10 ಫಾಲ್ಸ್ ಇದೆ, 10 ಫಾಲ್ಸಲ್ಲಿ ನೀವು ಯಾವ ಫಾಲ್ಸಲ್ಲಿ ಹೇಗೆ ಇಲ್ಲಿ ಹೋಗಿ ತೊಂದರೆ ಇಲ್ಲ, ಒಂದು ಈ ಮಟ್ಟಕ್ಕೆ ಬರುತ್ತೆ ನೀರಷ್ಟೇ. ಯಾಕಂದರೆ ಮಳೆ ಕಡಿಮೆ ಇದೆಯಲ್ಲ, ಏನೂ ತೊಂದರೆ ಇಲ್ಲ, ಆರಾಮ್ಸೆ ಹೋಗಿ. ಒಂದು ಹಾಫ್ ಆನ್ ಅವರ್ ಇರ್ತದೆ ಅಂದರೆ ನಾನು ನಿಮಗೆ ಕೊಡ್ತೀನಿ. ಆರಾಮ ನನ್ನ ಫ್ರೆಂಡ್ಸ್ ಒಂದು ರೀಚ್ ಮಾಡ್ತೀನಿ. ಆಗಿಲ್ಲ ಅಂದರೆ ಇಲ್ಲೊಂದು ಮಾತಾಡ್ತಿದೆ, ಅಲ್ಲಿಂದ ಕಾಲ್ ಮಾಡ್ತೀನಿ. ಅವ್ರು ಕಾಲ್ ಬ್ಯಾಕ್ ಮಾಡಿದ್ರು ಅವ್ರಿಗೆ ಏನು ಮಾಡಬೇಕು ವ್ಯವಸ್ಥೆ ಮಾಡ್ಕೊಡ್ತೀನಿ. ಬರ್ತೀರಾ? ಓಕೆ, ಬೈ ಅಣ್ಣ. ನಿಮ್ಗೆ ರೀಚ್ ಆಗ್ತೀವಿ, ಎಲ್ಲ ಇದ್ರೂ ನಾವು ಬಂದ್ವಿ. ನಮ್ಮ ಗೈಡ್ ಅವರೇ. ಪ್ರಕಾಶ್ ಹಾಂ, ಅಂತ ಬರಲ್ಲ. ಹಾಂ, ಬರಲ್ಲ. ಏನು? 1,000 ರೂಪಾಯಿ ಕೊಟ್ಟಿವಿ ಮತ್ತೆ. ಯಾವ 1,000 ರೂಪಾಯಿ? ಬೇಡಿಗೆ ಜಿಂಗ ಲಕ ಲಕ ಲಕ. ಸೊ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಎಲ್ಲ ಚೆಕ್ಕಿಂಗ್ ಆಯಿತು, ID ಪ್ರೂಫ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಈಗ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಈಗಾಗಲೇ ಬೆವರು ಕಿತ್ಕೊ ಹರಿತಾ ಇದೆ, ನೋಡೋಣ ಬನ್ನಿ. ಬ್ಯೂಟಿ, ಸೂಪರು ಸ್ನೇಹಿತರೆ. ಗರಿ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ದಾರ ಹಿಡ್ಕೊಂಡೇ ಬರಬೇಕು, ಇಲ್ಲ ಹಗ್ಗ ಹಿಡ್ಕೊಂಡೇ ಬರಬೇಕು. ಬರ್ಬೋದು, ಏನಿಲ್ಲ, ಕಾಲು ಸ್ಲಿಪ್ ಆಗೋಕ್ಕಷ್ಟೇ. ಕುದುರೆಮುಖ ಮಾತ್ರ ತುಂಬಾ ಅದ್ಭುತವಾಗಿದೆ, ಯಾರು ಬೇಕಾದ್ರೂ ಬರ್ಬೋದು. ಸುಮಾರು ಪ್ಲೇಸ್ ಟ್ರೆಕ್ಕಿಂಗ್ ಮಾಡಿದ್ದೀನಿ, ಒಂದೊಂದು ವಿಭಿನ್ನವಾಗಿದೆ. ಈ ಕುದುರೆಮುಖ ಒಂಥರ ವಿಭಿನ್ನ ಆಗಿದೆ. ನೇತ್ರಾವತಿ ಟ್ರೆಕ್ಕಿಂಗ್ ಅಷ್ಟೇನೆ, ಎಲ್ಲಕ್ಕಿಂತ ಎಲ್ಲ ಇದೇ ಚೆನ್ನಾಗಿತ್ತು ಅಂತ ಹೇಳಕ್ಕಾಗಲ್ಲ. ಇದೊಂದು ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಏನ್ ಮುಂದೆ ಒಂದು ಜರಿ ಸಿಗುತ್ತೆ, ನೋಡೋಣ ಬನ್ನಿ. ಹೆಂಗ್ ಹೋಗ್ಬೇಕಪ್ಪ ಈಗ? 1 ಕಿಲೋಮೀಟರ್ ಅಷ್ಟೇ ಬಂದಿದ್ದು ನಾವೀಗ, 8 ಕಿಲೋಮೀಟರ್ಸ್ ಇದೆ. ಸರಿ, ಸೊ ಹೋಗೋಣ ಬನ್ನಿ. ಇನ್ನೂ ಇಲ್ಲೇ ಇದ್ದಾರೆ ಇವರು, ಯಾರು ಹೋಗೇ ಇಲ್ಲ.
ಓ ಅಲ್ಲಿದ್ದಾರೆ. ಇದು 2ನೇ ಜರಿ, ಇದು 2ನೇ ಸಿಕ್ಕಿದೆ. ಜರಿ ದಾಟಬೇಕು, ಏನಿಲ್ಲ. ಈಗಾಗಲೇ ನಮಗೆ 5 ಸತಿ ಸಿಕ್ಕಿದೆ, ಇನ್ನು 4 ಅಷ್ಟೇ ಇರೋದು. ಲೀಚಸ್ಗಳಿದ್ದಾವೆ, ನೋಡ್ಕೋಬೇಕು ಕಾಲು ಕೆಳಗೆ ಏನೇನಾಗಿದೆ ಕಾಲಂತ. ಸ್ಪ್ರೇ ಮಾಡ್ಕೊಂಡಿದ್ದೆ, ನೋಡೋದ ಬನ್ನಿ ಆಮೇಲೆ ಶೂ ಬಿಚ್ಬಿಟ್ಟು. ತುಂಬಾ ವ್ಯೂನ್ ಆಗಿದೆ, ಚೆನ್ನಾಗಿದೆ, ಮಸ್ತು ಪ್ಲೇಸು. ಎಲ್ಲರೂ ಬನ್ನಿ, ಎಲ್ಲರೂ ಎಲ್ಲೆಲ್ಲೋ ಕೂತ್ಕೊತೀರಾ, ಬಾರು ಪಬ್ಬು ಅಲ್ಲಿ ಹೋಗ್ತೀರಾ. ಬನ್ನಿ ಇಲ್ಲಿಗೆ ಬಂದು ಕುದುರೆಮುಖಕ್ಕೆ ಬನ್ನಿ ಅಂತ ಏನು ಹೇಳ್ತಿಲ್ಲ, ಸುಮಾರು ಟ್ರೆಕ್ಕಿಂಗ್ ಪ್ಲೇಸ್ಗಳಿದ್ದಾವೆ. ಈಗಾಗಲೇ ಬೇವ್ರು ಬಂದ್ಬಿಟ್ಟಿದೆ. ಒಂದು ಸತಿನೂ ರೆಸ್ಟಿಂಗ್ ಪಾಯಿಂಟ್ ತೊಗೊಂಡಿಲ್ಲ. ಈಗಾಗಲೇ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ, ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ, ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ. ಇಲ್ಲೇ ಹೋದರೂ ನೀರಿನ ಶಬ್ದ ಕೇಳಿಸುತ್ತೆ ನೋಡಿ, ಎಲ್ಲ ಕಡೆ ಕೇಳಿಸ್ ನೀರಿನ ಶಬ್ದ. ಮೇ ಬಿ ಒಂದು 4 ಕಿಲೋಮೀಟರ್ಸ್ ಬಂದಿರಬೇಕು ಅನಿಸುತ್ತೆ. ನೋಡೋಣ ಮುಂದೆ. ಬಿಸಿಲು ಬಂದ್ಬಿಡ್ತು, ಸೆಕೆ ಐತೈತೆ. ಈಗಾಗಲೇ ಬಟ್ಟೆ ಎಲ್ಲ ಬೇವ್ತೋಗ್ಬಿಟ್ಟೈತೆ. ಈಗಾಗಲೇ ಬೇವ್ತೋಗ್ಬಿಟ್ಟಿದ್ದೀನಿ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಸೂಪರ್ ಪ್ಲೇಸ್ ಮಾತ್ರ. ಎಲ್ಲರೂ ಬನ್ನಿ. ಎಷ್ಟು ಕಿಲೋಮೀಟ್ರ್ ಇದೆ? ಅಳಸಾಕ್ಬಿಟ್ಟಿದ್ರಲ್ಲ ಬ್ರೋ, ಅಳಸಾಕ್ಬಿಟ್ಟಿದ್ದಾರೆ. ವ್ಯೂ ಪಾಯಿಂಟ್ ಮಾತ್ರ ಮಸ್ತಿದೆ. ಸೂಪರ್ ಆಗಿದೆ ಮಾತ್ರ, ಒಳ್ಳೆ ಎಕ್ಸ್ಪೀರಿಯನ್ಸ್, ಅದ್ಭುತ. ರಿಮೈನಿಂಗ್ 6 ಕಿಲೋಮೀಟರ್ಸ್. ಅದೇ ಪೀಕು, ಅದೇ ಮೇಲೆ ಹೋಗ್ತೀವ. ಹಿಮ ಬತ್ತಾಯಿದೆ ನೋಡಿ, ಇನ್ನು ಹತ್ತರ ಇರೋದು ಮೇಲ್ಗಡೆ. ಎಲ್ಲೂ ಕೂಡ ರೆಸ್ಟ್ ಮಾಡಿಲ್ಲ, ಚೂರು ಕೂಡ ನೀರು ಕುಡ್ದಿಲ್ಲ, ಏನು ಕೂಡ ತಿಂದಿಲ್ಲ. ಬ್ಯಾಗಲ್ಲಿ ಅಷ್ಟೊಂದು ಇದ್ರೂ ಆದರೂ ಒಯ್ತಾ ಇದ್ದೀವಿ. ಫುಲ್ ಪೀಕು. ಬನ್ನಿ ಹತ್ತೋಣ. ಸಾಮಾನ್ಯವಾಗಿ ಈ ಥರ ನೀರು ಹರಿತಿರ್ಬೇಕಾರೆ ನೀವೆಲ್ಲ ಹೆಂಗೆ ಕುಡಿತೀರ? ನೀವು ನೀರು ಹಿಂಗೆ ಇಟ್ಕೊತೀರಾ, ಹಿಂಗೆ ಕುಡಿತೀರಾ. ಓಕೆ, ರಿಯಲಾಗಿ ಕುಡಿಬೇಕಂದ್ರೆ ಹಿಂಗೆ ಕುಡಿಯೋದು. ಫುಲ್ ಸುಸ್ತಾಗ್ಬಿಟ್ಟಿದೆ, ರೆಸ್ಟು ಕೂಡ ತಗೋತಾ ಇಲ್ಲ. ಈಗಾಗಲೇ 6 ಕಿಲೋಮೀಟ್ರ್ ಬಂದಿದ್ದೀವಿ. ರಿಮೈನಿಂಗ್ 3 ಕಿಲೋಮೀಟ್ರ್ ಅಷ್ಟೇ ಇರೋದು. ಈಗ ಮತ್ತೆ ಒಂದು ವಾಟರ್ಫಾಲ್ ಸಿಕ್ಕಿದೆ, ಅದೆಷ್ಟೊಂದು ಮರ್ತೋಗ್ಬಿಡೈತೆ. ಬನ್ನಿ ಹೋಗೋಣ. ಹಂಗೋ ಹಿಂಗೋ ಮಾಡಿ 90% ಬಂದಿದ್ದೀವಿ. ಈಗ ಜಸ್ಟ್ 90% ಅಷ್ಟೇ. ಇನ್ನು ರಿಮೈನಿಂಗ್ 10% ಅಷ್ಟೇ ಇರೋದು. ಒಂದು ಪೀಕ್ ಇದೆ, ಹತ್ಬಿಟ್ರೆ ಕುದುರೆ ಬೇಕಾ ಸ್ಯಾಟಿಸ್ಫೈ. ಬನ್ನಿ ತೋರಿಸ್ತೀನಿ. ಸೊ ಇನ್ನೇನು ಬಂದಾಯಿತು.
ಅಲ್ಲೇ ಇರೋದು ಏನು ಅಲ್ಲಿಗೆ ಹೋದರೆ ಡನ್ ಕಂಪ್ಲೀಟ್ 9 ಕಿಲೋಮೀಟರ್ ಟ್ರೆಕ್ಕಿಂಗು ಕುದುರೆಮುಖ. ಬನ್ನಿ ಗ್ರೇಟ್. 9 ಕಿಲೋಮೀಟ್ರು ಟ್ರೆಕ್ಕಿಂಗು ತುಂಬಾ ವಿಭಿನ್ನವಾಗಿದೆ. ಸುಮಾರು ಮಂಜೆಲ್ಲ ಬರ್ತಾಯಿದೆ. ಬನ್ನಿ ವ್ಯೂ ಪಾಯಿಂಟ್ ಮಾಡಿ ಸಕ್ಕದಾಗಿ ಕಾಣುತ್ತೆ, ಸಕ್ಕದಾಗಿರುತ್ತೆ. ಇನ್ನೊಂದೇನೆಂದರೆ ನಾನೇ ಫಸ್ಟ್ ಹತ್ತಿರೋದು, ಇನ್ನೂ ಬರ್ತಾಯಿದ್ದಾರೆ, ಇನ್ನೂ ಬರ್ತಾಯಿದ್ದಾರೆ. ಬನ್ನಿ ಪೀಕ್ ಮಾಡೋಣ. ಕುದುರೆಮುಖ ಪೀಕಿಗೆ ಬಂದು ಈ ಚಿತ್ರಾನ್ನ ತಿನ್ನೋದ್ರಲ್ಲಿ ಏನೋ ಒಂಥರ ಸುಖ ಇದೆ. ಫೈನಲಿ ಬಂದು ಚಿತ್ರಾನ್ನ ತಿಂದು ಫೋಟೋ ತೆಗೆಸ್ಕೊಂಡಾಯ್ತು. ಇದೇ ವ್ಯೂ ಪಾಯಿಂಟ್. ತುಂಬ ಈಸಿ ಅನ್ಕೋಬಿಡಿ, ತುಂಬಾ ಕಷ್ಟ ಇದೆ. ಸೊ ಫಿಟ್ನೆಸ್ ಇರೋರು ಓಕೆ ಬರ್ಬೋದು. ಸೊ ಫೈನಲಿ ಎಲ್ಲ ಹತ್ತಿ ಇಳ್ದಾಯ್ತು. ಏನು ಹೊರಡೋದೆ ಈಗ. ಸಿಕ್ಕಾಬಟ್ಟೆ ಸುಸ್ತಾಗಿ ಓಡಿದೆ, ಹೊಟ್ಟೆ ಬೇರೆ ಸುತ್ತೈತೆ, ಬಿಸ್ಕೆಟೆಲ್ಲ ಖಾಲಿ ಆಗೋಯ್ತು. ಮೇಲೋಗಿ ಚಿತ್ರಾನ್ನ ಅಷ್ಟೇ ತಿಂದಿರೋದು. ಬೆಳಗ್ಗೆ ಇಡ್ಲಿ ದೋಸೆ. ಈಗ ಹೋಗಿ ನಾನ್ ವೆಜ್ ಬ್ಯಾಟಿಂಗ್ ಆಡೋಣ. ಎಲ್ಲರಿಗೂ ಬಾಯ್. ವಿಡಿಯೋ ನೋಡಿ ಇದೇ ಥರ ವೀಡಿಯೋ ಹಾಕ್ತಿರ್ತೀನಿ ಯಾವಾಗಲೂ. ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಶೇರ್ ಮಾಡ್ತೀರಿ, ಲೈಕ್ ಮಾಡ್ತಾಯಿರಿ. ವಿಡಿಯೋ ಬರ್ತಾ ಇರುತ್ತೆ ಇದೇ ಥರ ಟ್ರೆಕ್ಕಿಂಗ್ ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ. ಓಕೆ, ಎಲ್ಲರಿಗೂ ಬಾಯ್, ಟೇಕ್ ಕೇರ್.